ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ತಂಡ ಇವತ್ತು ಅಪ್ಡೇಟ್ ಮಾಡಿದಂಥ ಪ್ರೋಮೋ ತುಂಬ ಚೆನ್ನಾಗಿದೆ. ಮೊದಲು ಆ ಪ್ರೋಮೋನ ನೋಡ್ಕೊಂಡು ಬರೋಣ. ತುಂಬ ಖುಷಿ ಕೊಟ್ಟಂಥ ಪ್ರೋಮೋ ಅದು. ಆ ಪ್ರೋಮೋನ ನೋಡ್ಕೊಂಡು ಬಂದ ನಂತರ ಪ್ರೋಮೋ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಬಿಗ್ ಬಾಸ್ ಮನೆ ಹೊರಗಡೆ ಆಗ್ತಿರುವಂಥ ಅಪ್ಡೇಟ್ಗೂ ಕೂಡ ಮಾಹಿತಿಯನ್ನು ಹಂಚ್ಕೊಳ್ಳೋಣ. ಮೊದಲು ಆ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ. ಜಗಳಾಡೋ ಪರದಲ್ಲಿ ನಾನೇ ನಿಮಗೆ ಹೋಗಿ ಬಾರೆ ಅದು ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನೀವು ವಯಸ್ಸಲ್ಲಿ ದೊಡ್ಡವರು. ಅದನ್ನೆಲ್ಲ ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ವೇದಿಕೆಯಲ್ಲಿ ನಾನು ನಿನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಇಲ್ಲಿಂದ ಒಂದು ಪಾಠ ನಾನು ಕಲ್ತೀನಿ. ಇಂಥ ಪ್ರೋಮೋ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಬಾಂಧವ್ಯದ ಹಬ್ಬದ ದಿನ ಇಂಥ ಪ್ರೋಮೋ ಬಿಟ್ಟರೆ ಯಾರು ತಾನೇ ಖುಷಿಯಾಗಲ್ಲ ಹೇಳಿ. ಕಿತ್ತಾಡ್ತೇವೆ, ಜಗಳಾಡ್ತೇವೆ, ಏನು ಬೇಕಾದ್ರೆ ಹೊಡೆದಾಡ್ತೇವೆ, ಅದಾದ ನಂತರ ಒಂದು ಸಂಧಾನ ಇದೆಯಲ್ಲ, ಅದು ಅತ್ಯಂತ ಉತ್ತಮವಾದಂಥ ಒಂದು ಬಾಂಧವ್ಯ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ನೋಡಿ, ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 28ಕ್ಕೆ. ಇಲ್ಲಿಯ ತನಕ 108-109 ದಿನ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಮತ್ತು ಗಿಲ್ಲಿಯವರ ಮಧ್ಯೆ ಆದಂಥ ಜಗಳ, ಕಿತ್ತಾಟ, ಏಕವಚನ, ಬಹುವಚನ. ಅದರಲ್ಲೂ ಅಶ್ವಿನಿ ಅವರು ಗಿಲ್ಲಿಯ ವಿರುದ್ಧ ಆಡುತ್ತ ಮಾತು, ಜೊತೆಗೆ ವಯಸ್ಸಿನಲ್ಲಿ ಹಿರಿಯವಳಾದರೂ ಕೂಡ ಗಿಲ್ಲಿ ಅಶ್ವಿನಿ ಅವರಿಗೆ ಏಕವಚನದಲ್ಲಿ ಆಡಿದಂಥ ಮಾತು ಎಲ್ಲವೂ ಕೂಡ ಇದೀಗ ಸ್ವಲ್ಪ ಬೇಸರ ತರಿಸುತ್ತದೆ. ಅದ ನಂತರ ಇದೀಗ ಬಿಗ್ ಬಾಸ್ ಕೂಡ ಒಂದು ಅವಕಾಶವನ್ನು ಕೊಟ್ಟಿತ್ತು. ನಿಮ್ಮ ಕಿತ್ತಾಟ, ಜಗಳಾಟ ಎಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಎನ್ನುವಂಥ ಅವಕಾಶ ಕೊಟ್ಟಾಗ ತಾನು ಮತ್ತೊಬ್ಬ ವ್ಯಕ್ತಿಗೆ ಏನು ಬೇಸರ ಮಾಡಿದೆನಲ್ಲ ಅದನ್ನು ಬರೆದು ಪತ್ರದಲ್ಲಿ ಬರೆದು ಅದನ್ನು ಓದಿ ಆ ಪತ್ರವನ್ನು ಅಗ್ನಿಗೆ ಆಹುತಿ ಮಾಡೋ ಮುಖಾಂತರ ಜಗಳದಿಂದ ಜಗಳದಿಂದ ಸ್ನೇಹ ಎನ್ನುವಂಥ ಒಂದು ಅವಕಾಶವನ್ನು ಕೊಟ್ಟದ್ರು. ಮುಖ್ಯವಾಗಿ ಅಶ್ವಿನಿಯವರ ವಿರುದ್ಧ ಮಾತನಾಡಿದಂಥ, ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ಅಶ್ವಿನಿ ವಿರುದ್ಧ ಏಕವಚನದಲ್ಲಿ ಮಾತಾಡಿದಂಥ, ಹೋಗಿ ಬಾರೆ ಎನ್ನುವಂಥ ಮಾತನಾಡಿದಂಥ ಗಿಲ್ಲಿಯವರು ಆ ಪತ್ರದಲ್ಲಿ ಸುದೀರ್ಘವಾಗಿ ಕ್ಷಮೆಯಾಚನೆಯ ಒಂದು ಪತ್ರವನ್ನು ಬರೆದು ಅದನ್ನು ಓದಿ ಹೇಳ್ತಾರೆ, ಅಶ್ವಿನಿ ಮೇಡಮ್ ಅವರ ವಿರುದ್ಧ ನಾನು ಹಾಗೆಲ್ಲ ಮಾತನಾಡಬಾರದಿತ್ತು, ನಂದು ತಪ್ಪಾಗಿಬಿಟ್ಟಿದೆ, ನನಗೆ ಕ್ಷಮೆ ಇರಲಿ, ವಯಸ್ಸಿನಲ್ಲಿ ಹಿರಿಯವರಾದಂಥ ನಿಮ್ಮನ್ನು ನಾನು ಹೋಗಲಿ ಬಾರಲಿ ಎನ್ನುವಂಥ ಮಾತನ್ನು ಆಡಬಾರದಿತ್ತು ಎನ್ನುವಂಥ ಮಾತನ್ನು ಹೇಳಿ ತುಂಬ ಬೇಸರ ಪಟ್ಕೊಂಡು ಅದನ್ನು ಪತ್ರವನ್ನು ಬರೆದು ಅದನ್ನು ಅಗ್ನಿಗೆ ಆಹುತಿ ಮಾಡ್ತಾರೆ. ಅದು ಒಂದು ಲೆಕ್ಕದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಪ್ರೋಮೋ ಅಂತ ಹೇಳ್ಬೋದು. ಇನ್ನು ಅಶ್ವಿನಿಯವರು ಕೂಡ ಅದೇ ರೀತಿಯಲ್ಲಿ ಜೀವನವನ್ನು ಹೇಗೆ ಸಾಗಿಸಬೇಕು, ಹಾಗೂ ಕೂಡ ಜೀವನವನ್ನು ತುಂಬ ಸಿಂಪಲ್ಲಾಗಿ ತೆಗೆದುಕೊಂಡು ಹೋಗಿ, ನಿನ್ನ ಥರ ಇರಲಿಕ್ಕೆ ನನಗೂ ಇಷ್ಟ, ನೀನು ನನ್ನ ಈ ಬಿಗ್ ಬಾಸ್ ಜರ್ನಿಯಲ್ಲಿ ನೀನು ನನಗೊಂದು ಪಾಠವಾಗಿ ಪರಿಣಮಿಸಿದೆ, ನಿನ್ನ ತುಂಬ ಕಲಿತೆ ಎನ್ನುವಂಥ ಮಾತನ್ನು ಹೇಳಿ ಅದು ಕೂಡ ಪತ್ರದಲ್ಲಿ ಬರೆದು ಅದನ್ನು ಪತ್ರವನ್ನು ಅಗ್ನಿಗೆ ಆಹುತಿ ಮಾಡಿ ಇದೀಗ ಸಂಕ್ರಾಂತಿ ಹಬ್ಬದಂದು 2 ಮದಕಸಿಗಳು, 2 ಬಿಗ್ ಬಾಸ್ ಕಾಂಪಿಟೇಷನನ್ನು ಗೆಲ್ಲಬಹುದಂಥ 2 ದಿಗ್ಗಜರು, ಒಬ್ಬರು ಹೋರಾಟಗಾರ್ತಿ 3-4 ದಶಕಗಳಿಂದ ಹೋರಾಟ ಮಾಡ್ತಿರುವಂಥ ಹೋರಾಟಗಾರ್ತಿ, ಮತ್ತೊಬ್ಬ ತನ್ನ ನೈಜ ಗುಣಗಳಿಂದ ಮಣ್ಣಿನ ಸೊಗಡಿನ ಕಥೆಯ ಮುಖಾಂತರ, ನಲ್ಲಿ ಮೂಳೆಯ ಶಾರ್ಟ್ ಫಿಲ್ಮ್ನ ಮುಖಾಂತರ ಬಡತನದಿಂದ ಬಂದರೂ ಕೂಡ ನಾನು ರಾಜನಾಗಿ ಬದುಕುವೆ ಅಥವಾ ಬೇರೆ ಬೇರೆ ಥರದ ಡೈಲಾಗ್ ಮುಖಾಂತರ ಜನರನ್ನು ಮನರಂಜನೆ ಮಾಡಿದಂಥ ಕಾಮಿಡಿ ಪ್ರಪೋಟಿ ಮಾಡಿದಂಥ, ಜೊತೆಗೆ ಎಷ್ಟೇ ಸ್ಟಾರ್ ಪಟ್ಟ ಸಿಕ್ಕರೂ ಕೂಡ ಗ್ರೌಂಡ್ ಲೆವೆಲಲ್ಲಿರುವಂಥ ಗಿಲ್ಲಿಯವರ ಮಧ್ಯೆ ಇದೀಗ ಸಂಧಾನ ಕೂಡ ಆಗಿದೆ. ಸಂಧಾನ ತುಂಬ ಖುಷಿ ಕೊಡುವಂಥದ್ದು ಮತ್ತು ಆ ಸಂಧಾನಕ್ಕೆ ಒಂದು ಸಾಂಗ್ಸ್ ಕೂಡ ಹಾಕಿದರೆ ಇಟ್ಸ್ ಲುಕ್ಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಇನ್ ಹಬ್ಬದ ಟೈಮಲ್ಲಿ. ಆದರೆ ಬಿಗ್ ಬಾಸ್ ಹೊರಗಡೆ ಆಗ್ತಿರುವಂಥ ಒಂದು ಸನ್ನಿವೇಶ ನಿಜಕ್ಕೂ ಅಸಹ್ಯಕರ ಹುಟ್ಟಿಸುವಂಥದ್ದಾಗಿದೆ. ಅದು ಕೊನೆಯ ಗಳಿಗೆಯಲ್ಲಿ ಆದಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ತಾನೆ ಅಂತ ಪಟ್ಟಿದ್ರು ಕೂಡ ಕೊನೆಯ ಮಟ್ಟದಲ್ಲಿ ಆದಂಥ ಒಂದು ಎಡವಟ್ಟು ಧ್ರುವಂತ್ ಮತ್ತು ಅಶ್ವಿನಿಯವರನ್ನು ಕಪ್ ಗೆಲ್ಲುವ ನಿಟ್ಟಿನಲ್ಲಿ ತೋರಿಸಿದಂಥ ರೀತಿ, ಅದಾದ ನಂತರ ಕರವೇ ನಗರದ ಅಧ್ಯಕ್ಷರು ಎಂಟ್ರಿ, ಅದಾದ ನಂತರ ಗಿಲ್ಲಿಯ ಫ್ಯಾನ್ಸ್ಗಳು ರೊಚ್ಚಿಗೆದ್ದು ಮಂಡ್ಯ ತನಕ ರ್ಯಾಲಿ ಮಾಡಿದ್ದಿರ್ಬೋದು, ಎಲ್ಲವೂ ಕೂಡ ಗಿಲ್ಲಿಯ ಫ್ಯಾನ್ಸನ್ನು ರೊಚ್ಚಿಗೆಬ್ಬಿಸುವಂತೆ ಮಾಡಿತು. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಟ, ಹೊಡೆದಾಟ ಅಥವಾ ಕಲೆ ಎರಚೋದು, ಕಲೆ ಸತ್ತ, ಪುಟಗೋಸಿ, ಮುಠಾಳ ಇವೆಲ್ಲವೂ ಕೂಡ ಹೊರಗಡೆ ದೊಡ್ಡದಾದಂಥ ಸದ್ದನ್ನು ಮಾಡ್ತಿದೆ. ಜೊತೆಗೆ ಪೊಲಿಟಿಷಿಯನ್ಸ್ ಕೂಡ ಎಂಟ್ರಿ ಆಗಿದ್ದಾರೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಗಿಲ್ಲಿಯ ಪರವಾಗಿ ಮತವನ್ನು ಯಾಚಿಸಿದ್ದಾರೆ. ಮಂಡ್ಯದ ಮಾಜಿ MLA ಆಗಿರುವಂಥ, ಮಾಜಿ ಸಚಿವರಾಗಿರುವಂಥ DC ತಮ್ಮಣ್ಣವರು, ದೇವೇಗೌಡರ ಒಂದು ಸಂಬಂಧಿಕರು, ಅವರು ಕೂಡ ಗಿಲ್ಲಿಯವರ ಪರವಾಗಿ ಮತವನ್ನು ಯಾಚನೆ ಮಾಡಿದ್ದಾರೆ. ಅಶ್ವಿನಿ ಗೌಡರವರಿಗೆ ಇಷ್ಟು ದೊಡ್ಡ ಒಂದು ಬೆಂಬಲ ಇದೆ, ಕನ್ನಡ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಹರಡಿದೆ. ಆದರೆ ಕೆಲವೊಂದು ಕಡೆ ಅಲ್ಲೂ ಕೂಡ ಕನ್ನಡ ಸಂಘಟನೆಗಳು ಕೂಡ ಬಿರುಕಾಗಿದೆ. ಕೆಲವೊಬ್ಬ ಕನ್ನಡ ಸಂಘಟನೆಗಳ ಪರ ಮಾತನಾಡುವಂಥವರು ಗಿಲ್ಲಿಯನ್ನು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಬೈರಪ್ಪ ಹರೀಶ್ ಕುಮಾರ್ ಇರ್ಬೋದು,
ಬೇರೆ ಬೇರೆ ರೂಪೇಶ್ ರಾಜಣ್ಣ ಇರ್ಬೋದು, ಹೀಗೆ ಬೇರೆಯವರು ಕೂಡ ಜೊತೆಗೆ ಪ್ರಶಾಂತ್ ಸಂಬರ್ಗಿ, ಹೀಗೆ ಅನೇಕ ದೊಡ್ಡ ದೊಡ್ಡ ನಾಯಕರು ಗಿಲ್ಲಿಯವರ ಪರ ಬ್ಯಾಟಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅಶ್ವಿನಿಯವರ ಪ್ರಚಾರ ಜೋರಾಗ್ತಿದೆ. ಆ ರಾವಿಗಳು ಕಾರಲ್ಲಿ ಇಡೀ ಕರ್ನಾಟಕದಾದ್ಯಂತ ಪ್ರಚಾರ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದಕ್ಕೆ ಪ್ರತಿಬಿಂಬವೆಂಬಂತೆ ಭದ್ರಾವತಿ, ಶಿವಮೊಗ್ಗದಲ್ಲಿ ಕಾರ್ ಚಾಲಕರು, ಬೇರೆ ಬೇರೆಯವರು ಅಭಿಮಾನಿಗಳು ಗಿಲ್ಲಿಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ಓಟ್ ಹಾಕಿ ಎನ್ನುವಂಥ ಪ್ರಚಾರ ಕೂಡ ಇದೀಗ ಸದ್ದನ್ನು ಮಾಡ್ತಿದ್ದಾರೆ. ಅದರ ಹಿನ್ನೆಲೆ ಏನಂತ ಗೊತ್ತಿಲ್ಲ. ಯಾಕಂದರೆ ಅವರು ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಅಥವಾ ತಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಹೀಗೆ ಗೇಮಿಂಗ್ ಮಾಡ್ತಾ ಇದ್ದಾರೆ, ಅಥವಾ ನಿಜವಾಗಿಯೂ ಅವರಿಗೆ ಓಟ್ ಹಾಕಿಸ್ಬೇಕನ್ನುವಂಥ ಮನಸ್ಥಿತಿ ಇದೆಯಾ? ಜೊತೆಗೆ ಅದು ಎರಡು ಕಾರ್ಯ ಆಗುತ್ತೆ. ಓಟ್ ಹಾಕುವಂಥ ಒಂದು ಪ್ರಚಾರನೂ ಆಗುತ್ತೆ, ಸ್ವಕಾರ್ಯನೂ ಆಗುತ್ತೆ, ಸ್ವಾಮೀಕರಣೂ ಆಗುತ್ತೆ ಎನ್ನುವಂಥದ್ದು ಒಂದು ಬಿಂಬಿತ ನಮ್ಮದು. ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ. ಒಬ್ಬರು ಪ್ರಚಾರ ಮಾಡ್ತಾರೆ ಅಂದರೆ ಅದು ಎರಡು ಆಗುತ್ತೆ. ಒಂದು ವ್ಯೂಸ್ ಬರುತ್ತೆ, ಹಣ ಬರುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಎನ್ನುವಂಥ ವಿಚಾರ ಎಲ್ಲರೂ ಇರುತ್ತೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಒಂದು ಕಾರಣ ಇರುತ್ತೆ. ಆದರೆ ಈ ಒಂದು ಶೋ, ಒಂದು ರಿಯಾಲಿಟಿ ಶೋ ಈ ಲೆವೆಲಿಗೆ ಎರಡು ಬಣಗಳನ್ನು ಮಾಡುತ್ತೆ. ರಾಜಕಾರಣಿಗಳು ಒಂದು ಶೋ ಬಗ್ಗೆ, ಒಂದು ಕ್ಯಾಂಡಿಡೇಟ್ ಬಗ್ಗೆ ಪ್ರಚಾರ ಮಾಡ್ತಾರೆ ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಮತ್ತು ಅಶ್ವಿನಿಯವರ ಒಂದು ಅಬ್ಬರ ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಕುಣಿಗಲ್ ಉತ್ಸವದಲ್ಲಿ ಕೂಡ ಸುದೀಪ್ ಅವರು ಹೇಳಿದರು, ನೀವು ನಿಮ್ಮ ನೆಚ್ಚಿನ ಅಭ್ಯರ್ಥಿಗೆ ಮತ ಹಾಕಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದಾದ ನಂತರ ನಿನ್ನೆ ಊಟ ಕೊಡಿಸಿ, ಎಲ್ಲರಿಗೂ ಪಟ್ಟು ಕಮಿಸಿ ಊಟ ಕೊಡಿಸಿದಂಥ ಗಿಲ್ಲಿಯವರು, ಕಿಚ್ಚ ಸುದೀಪ್ ಅವರು ಗಿಲ್ಲಿಯವರಿಗೆ ಇಲ್ಲಿ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ ಎನ್ನುವಂಥ ಗಿಲ್ಲಿಯ ಫೇವ್ರೇಟ್ ಡೈಲಾಗನ್ನು ಕೊಡ್ತಿದ್ದನ್ನು ನೋಡ್ತಾ ಇದ್ದರೆ ಇಲ್ಲೊಂದು ಕಡೆ ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆಲ್ತಾನೆ ಅನ್ನೋದು ಕಿಚ್ಚ ಸುದೀಪ್ ಅವರ ಮುಖಾಂತರ ಎಲ್ರಿಗೂ ಅರ್ಥವಾಗುತ್ತೆ. ಪ್ರೋಮೋ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮುಂದಿನ ಅಪ್ಡೇಟ್ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.